ಫ್ರೆಂಡ್ಸ್ ನಾನಿವಾಗ ನಿಮ್ಗೆ ತೋರಿಸ್ತಿರೋದು ಮೈಸೂರು ರೋಡ್ ಕುಂಬ್ಳೂಗೋಳ ಹತ್ರ ಇರೋ ಒಂದು BMICPA ಅಪ್ರೂವ್ಡ್ ಅಂಡ್ ರೇರಾ ಅಪ್ರೂವ್ಡ್ ಆಗಿರುವಂತ ಒಂದು ಶ್ರೀನಿಧಿ ಲೇಔಟ್. ನನ್ನ ಬ್ಯಾಕ್ ಸೈಡ್ ನಾವು ನೋಡಬಹುದು ತುಂಬಾನೇ ದೊಡ್ಡದಾಗಿ ಆರ್ಚ್ನ ಮಾಡ್ಕೊಟ್ಟಿದ್ದಾರೆ. ಇನ್ನ ಮೇನ್ ರೋಡ್ ಎಲ್ಲ 40 ಫೀಟ್ ಬರುತ್ತೆ, ಸಬ್ ರೋಡ್ ಎಲ್ಲ 35 ಫೀಟ್ ಬರುತ್ತೆ. ಲೇಔಟ್ ಅಲ್ಲಿ ಪೂರ್ತಿಯಾಗಿ ತಾರ್ನ ಹಾಕೊಟ್ಟಿದ್ದಾರೆ. ಈ ಲೇಔಟ್ ಅಲ್ಲಿ ನೀವೇನಾದ್ರೂ ಇಮ್ಮಿಡಿಯೇಟ್ ಕನ್ಸ್ಟ್ರಕ್ಷನ್ ಗೆ ಅಂತ ಜಾಗ ನೋಡ್ತಾ ಇದ್ದೀರಾ, ನೋಡ್ಬೋದು ಲೇಔಟ್ ಅಕ್ಕಪಕ್ಕ ತುಂಬಾನೇ ಚೆನ್ನಾಗಿ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಸೊ ನೀವು ಕೂಡ ಈ ಲೇಔಟ್ ಒಳಗಡೆ ಆರಾಮಾಗಿ ಮನೆ ಕಟ್ಕೊಂಡು ಇರ್ಬೋದು. ಇನ್ನ ನೀವೇನಾದ್ರೂ ಡಾಕ್ಯುಮೆಂಟೇಶನ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ BMICPA ಅಪ್ರೂವ್ಡ್ ಅಂಡ್ ರೇರಾ ಅಪ್ರೂವ್ಡ್ ಆಗಿರೋದ್ರಿಂದ ಡಾಕ್ಯುಮೆಂಟ್ ಜೆನ್ಯೂನೇ ಇರುತ್ತೆ. ಅಪ್ ಟು 70 ಇಯರ್ಸ್ ಡಾಕ್ಯುಮೆಂಟ್ ಇದೆ. ಸೊ ನೀವು ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಸೈಟ್ ನ ವಿಸಿಟ್ ಮಾಡಿ, ಜಾಗ ಓಕೆ ಆಯ್ತು ಅಂತ ಅಂದ್ರೆ ಒಂದು 10,000 ಅಮೌಂಟ್ ನ ಕೊಟ್ಟು ಸೆಟ್ ಆಫ್ ಡಾಕ್ಯುಮೆಂಟ್ ನ ತಗೊಂಡೋಗಿ ಡಾಕ್ಯುಮೆಂಟ್ ನ ಲಾಯರ್ ಕೊಟ್ಟು ವೆರಿಫಿಕೇಶನ್ ಮಾಡಿಸಿ ನಂತರ ನಿಮ್ಗೆ ಎಲ್ಲ ಓಕೆ ಆಯ್ತು ಅಂತ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮೂವ್ ಆನ್ ಆಗ್ಬೋದು. ಇನ್ನ ನಿಮ್ಗೇನಾದ್ರೂ ಬ್ಯಾಂಕ್ ಲೋನ್ ಬೇಕಾ, ಅಪ್ ಟು 70% ವರೆಗೂ ಬ್ಯಾಂಕ್ ಲೋನ್ ಅವೈಲಬಲ್ ಇದೆ. ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ಲೋನ್ ಸಿಗುತ್ತೆ. ಯಾರೆಲ್ಲ ಮೈಸೂರು ರೋಡ್ ಕೆಂಗೇರಿ ಕಡೆ ಒಂದು ಜಾಗ ನೋಡ್ಬೇಕು ಅನ್ಕೊಂಡಿದೀರಾ, ಇದು ನಿಮ್ಗೆ ಬೆಸ್ಟ್ ಜಾಗ ಅಂತಾನೆ ಹೇಳ್ಬೋದು. ನಿಮ್ಗೇನಾದ್ರೂ ಜಾಗ ಇಷ್ಟ ಆಯ್ತು ಅಂತ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಆದಷ್ಟು ನೀವು ಫ್ಯಾಮಿಲಿ ಜೊತೆ ಬಂದು ಸೈಟ್ ನ ವಿಸಿಟ್ ಮಾಡಿ. ಇನ್ನ ಈ ಲೇಔಟ್ ಸರೌಂಡಿಂಗ್ ಡೆವಲಪ್ಮೆಂಟ್ ಅಂತ ಬಂದ್ರೆ ನೋಡ್ಬೋದು, ಇಲ್ಲಿಂದ ಜಸ್ಟ್ ಒಂದು 300 ಮೀಟರ್ ಅಲ್ಲೇ ವಿಲ್ಲಾಸ್ ಇದೆ, ಮತ್ತೆ ರಾಜರಾಜೇಶ್ವರಿ ಹಾಸ್ಪಿಟಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, BGS ಸ್ಕೂಲ್ ಅಂಡ್ ಕಾಲೇಜ್ ಆಗಿರ್ಬೋದು, ತುಂಬಾನೇ ಹತ್ತಿರದಲ್ಲಿ ಸಿಗುತ್ತೆ. ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ. ಸೊ ಬನ್ನಿ ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳ್ಲಿ ಬೆಳಗಲಿ ಉದ್ಧಾರ ಆಗಲಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್ ನಾನಿವತ್ತು ಆರಾಧ್ಯ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ಮಾಡಿರುವಂತಹ BMICPA ಅಪ್ರೂವ್ಡ್ ಅಂಡ್ ರೇರಾ ಅಪ್ರೂವ್ಡ್ ಆಗಿರುವಂತಹ ಒಂದು ಲೇಔಟ್ ಅಲ್ಲಿ ಇದ್ದೀನಿ. ಈ ಲೇಔಟ್ ಬಂದು 7 ಎಕರೆಯಲ್ಲಿ ಮಾಡಿರೋದು. ಟೋಟಲ್ ಆಗಿ 113 ಸೈಟ್ಸ್ ಇರುವಂತದ್ದು. ಪ್ರೆಸೆಂಟ್ ಗೆ ನಿಮ್ಗೊಂದು 15 ಸೈಟ್ಸ್ ಅವೈಲಬಲ್ ಇದೆ ಅಷ್ಟೇ. ಇನ್ನು ನಿಮ್ಗೇನಾದ್ರೂ ಬ್ಯಾಂಕ್ ಲೋನ್ ಬೇಕಾ, ಅಪ್ ಟು 70% ವರೆಗೂ ಬ್ಯಾಂಕ್ ಲೋನ್ ಅವೈಲಬಲ್ ಇದೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ನಿಮ್ಗೆ ಲೋನ್ ಸಿಗುತ್ತೆ. ಇನ್ನ ಈ ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ 35 ಫೀಟ್ ತಾರ್ ರೋಡ್ ನ ಬಿಟ್ಟಿದ್ದಾರೆ. ಪ್ರತಿ ಒಂದು ಸೈಟ್ ಮುಂದೆನೂ ಕೂಡ ಪ್ಲಾಂಟೇಶನ್ ನ ಮಾಡ್ಕೊಟ್ಟಿದ್ದಾರೆ, ಗಿಡಗಳನ್ನ ನೆಟ್ಕೊಟ್ಟಿದ್ದಾರೆ. ಸೊ ಇನ್ನ ಪ್ರತಿ ಒಂದು ಸೈಟ್ ಅಲ್ಲೂ ಕೂಡ ಸೈಟ್ ಮಾರ್ಕಿಂಗ್ ನ ಮಾಡ್ಕೊಟ್ಟಿದ್ದಾರೆ. ಸ್ಯಾನಿಟರಿ ಕಲೆಕ್ಷನ್ ಆಗಿರ್ಬೋದು,
ಮತ್ತೆ ವಾಟರ್ ಕಲೆಕ್ಷನ್ ಆಗಿರ್ಬೋದು, ಇಂಡಿವಿಜುವಲ್ ಆಗಿ ಪ್ರತಿ ಒಂದು ಸೈಟ್ ಗಳಿಗೂ ಕೂಡ ಮಾಡ್ಕೊಟ್ಟಿದ್ದಾರೆ. ಇನ್ನ ಓವರ್ ಹೆಡ್ ಟ್ಯಾಂಕ್ ನು ಕೂಡ ಇದೆ ಲೇಔಟ್ ಅಲ್ಲಿ. ಮತ್ತೆ ಟ್ರಾನ್ಸ್ಫಾರ್ಮ್ ಆಗಿರ್ಬೋದು, ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಮತ್ತೆ ಪಾರ್ಕ್ ಗಳಾಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಪ್ರತಿ ಒಂದು ವರ್ಕ್ ನು ಕೂಡ ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇನ್ನ ಈ ಲೇಔಟ್ ಗೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ಸ್ಟಾರ್ಟಿಂಗ್ 2 ಪಾರ್ಕ್ ಬರುತ್ತೆ. ಇನ್ನ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ 2 ಪಾರ್ಕ್ ಬರುತ್ತೆ. ಟೋಟಲ್ ಆಗಿ 4 ಪಾರ್ಕ್ ಬರೋದು. ಇನ್ನ ನಾನು ಸ್ಟ್ರೈಟ್ ಕಾಣಿಸ್ತಿರೋದು ನಿಮ್ಗೆ BGS ಸ್ಕೂಲ್ ಅಂಡ್ ಕಾಲೇಜ್ ಬರೋದು. ಇಲ್ಲಿಂದ ಜಸ್ಟ್ 300 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ವಿಲ್ಲಾಗಳನ್ನು ಕೂಡ ಕಟ್ತಿದ್ದಾರೆ. ಇನ್ನ ಈ ಲೇಔಟ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ತಗೊಂಡ್ರು ತುಂಬಾನೇ ಚೆನ್ನಾಗಿದೆ. ಇಲ್ಲ ಮನೆ ಕಟ್ಸ್ಕೊಂಡಿರ್ತೀರಾ ಅಂದ್ರೆ ಲೇಔಟ್ ಅಕ್ಕಪಕ್ಕ ಮನೆಗಳು ಇರೋದ್ರಿಂದ ಇಮ್ಮಿಡಿಯೇಟ್ ನೀವು ಮನೆ ಕಟ್ಸ್ಕೊಂಡು ಇಲ್ಲಿ ಇರ್ಬೋದು. ಪೂರ್ತಿಯಾಗಿ ಗೇಟೆಡ್ ನ ಹಾಕೊಟ್ಟಿದ್ದಾರೆ. ಇನ್ನ ಈ ಲೇಔಟ್ ಬಂದು ನಿಮ್ಗೆ ಮೈಸೂರು ರೋಡ್ ಕುಂಬ್ಳುಗೂಡ ಹತ್ರ ಇರೋ ಗೊಲ್ಲಳ್ಳಿಗೆ ಅಟ್ಯಾಚ್ಡ್ ಆಗಿ ಈ ಲೇಔಟ್ ಇರೋದು. ಇನ್ನ ಈ ಲೇಔಟ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಮತ್ತೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಸ್, ಮತ್ತೆ BGS ಸ್ಕೂಲು, ಕಾಲೇಜ್ ಎಲ್ಲ ತುಂಬಾನೇ ಹತ್ತಿರದಲ್ಲಿ ಸಿಗುತ್ತೆ. ಮತ್ತೆ ಮನೆಗೆ ಗ್ರಾಸರೀಸ್ ಅನ್ನೋದಿತ್ತು ಅಂದ್ರೆ ಇಲ್ಲಿಂದ ಜಸ್ಟ್ ಒಂದು 500 ಮೀಟರ್ಸ್ ಆರ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆನೆ ಸಿಗುತ್ತೆ. ಮತ್ತೆ ಮಾರ್ಟ್ ಗಳಾಗಿರ್ಬೋದು, ವಿಲ್ಲಾಸ್ ಎಲ್ಲ ಜಸ್ಟ್ ನಿಮ್ಗೆ ಒಂದು 300 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ. ಇನ್ನ ಈ ಲೇಔಟ್ ಗೆ ಕನೆಕ್ಟಿವಿಟಿ ಅಂತ ಬರೋದಿತ್ತು ಅಂದ್ರೆ ಮೈಸೂರು ರೋಡ್ ಸ್ಟ್ರೈಟ್ ಹೋದ್ರೆ ನೀವು ಬಿಡದಿಗೆ ಹೋಗ್ತೀರಾ. ಇನ್ನ ಇಲ್ಲಿ ಏನ್ ಕಾಣಿಸ್ತಿದ್ಯಲ್ಲ ಈ ರೋಡ್ ಅಲ್ಲಿ ಸ್ಟ್ರೈಟ್ ಹೋದ್ರೆ ಕನಕಪುರ ರೋಡ್ಗೆ ಕನೆಕ್ಟ್ ಆಗುತ್ತೆ. ಇನ್ನ ನಿಮ್ಗೇನಾದ್ರೂ ಜಾಗ ಇಷ್ಟ ಆಯ್ತು ಅಂತ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಆದಷ್ಟು ನೀವು ಫ್ಯಾಮಿಲಿ ಜೊತೆ ಬಂದು ಸೈಟ್ ನ ವಿಸಿಟ್ ಮಾಡಿ. ಇನ್ನ ನೀವೇನಾದ್ರೂ ಡಾಕ್ಯುಮೆಂಟೇಶನ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ BMICPA ಅಪ್ರೂವ್ಡ್ ಅಂಡ್ ರೇರಾ ಅಪ್ರೂವ್ಡ್ ಆಗಿರೋದ್ರಿಂದ ಡಾಕ್ಯುಮೆಂಟ್ ಜೆನ್ಯೂನ್ ಇರುತ್ತೆ. ಅಪ್ ಟು 70 ಇಯರ್ಸ್ ಡಾಕ್ಯುಮೆಂಟ್ ಇದೆ. ಸೊ ನೀವು ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಸೈಟ್ ನ ವಿಸಿಟ್ ಮಾಡಿ. ಜಾಗ ಓಕೆ ಆಯ್ತು ಅಂತ ಅಂದ್ರೆ ಒಂದು 10,000 ಅಮೌಂಟ್ ನ ಕೊಟ್ಟು ಸೆಟ್ ಆಫ್ ಡಾಕ್ಯುಮೆಂಟ್ ನ ತಗೊಂಡೋಗಿ ಡಾಕ್ಯುಮೆಂಟ್ ನ ಲಾಯರಿಗೆ ಕೊಟ್ಟು ವೆರಿಫಿಕೇಶನ್ ಮಾಡಿಸಿ ನಂತರ ನಿಮ್ಗೆ ಎಲ್ಲ ಓಕೆ ಆಯ್ತು ಅಂತ ಅಂದ್ರೆ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮೂವ್ ಆನ್ ಆಗ್ಬೋದು. ಆಫೀಸ್ ಇರೋದು ನಾಗರಬಾವಿ 2nd ಸ್ಟೇಜ್. ಆಫೀಸ್ ಹತ್ರನಾರು ಹೋಗ್ಬೋದು. ಇಲ್ಲ ಲೇಔಟ್ ಗೆ ಬರ್ತೀರಾ ಅಂದ್ರೆ ಲೇಔಟ್ಗೂ ಬರ್ಬೋದು. ಇಲ್ಲೂ ಕೂಡ ಮ್ಯಾನೇಜರ್ ಇರ್ತಾರೆ. ನಿಮ್ಗೆ ಏನೇನ್ ಡೀಟೇಲ್ಸ್ ಬೇಕೋ ತಿಳಿಸ್ಕೊಡ್ತಾರೆ. ಇನ್ನ ಈ ಜಾಗದಲ್ಲಿ ಪ್ರೈಸ್ ಬಂದು ನಿಮ್ಗೆ ಪರ್ ಸ್ಕ್ವೇರ್ ಫೀಟ್ 3,799 ಇರೋದು. ಇನ್ನ ನಿಮ್ಗೇನಾದ್ರೂ ಜಾಗ ಇಷ್ಟ ಆಯ್ತು ಅಂತ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಆದಷ್ಟು ನೀವು ಫ್ಯಾಮಿಲಿ ಜೊತೆ ಬಂದು ಸೈಟ್ ನ ವಿಸಿಟ್ ಮಾಡಿ. ಇನ್ನ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮರಿದಲ್ಲೇ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದ್ರೂ ಈ ತರ ಒಂದು ಲೇಔಟ್ ನ ನೋಡ್ತಿತ್ತು ಅಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಲಿಂಕ್ ನ ಮರಿದಲ್ಲೇ ಶೇರ್ ಮಾಡಿ. ಇನ್ನ ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಚಾನಲ್ ಅಲ್ಲದೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ. ಅಲ್ಲೂ ಹೋಗಿ ಫಾಲೋ ಮಾಡಿ. ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.